AN9 ಸದಾ ನಿಮ್ಮೊಂದಿಗೆ. ಅನೇಕ ವರ್ಷಗಳಿಂದ ಅನೀಶ್ ಕ್ರಿಯೇಷನ್ಸ್ ರವರು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಬಂದಿದೆ. ಅದೇ ರೀತಿ ಎಷ್ಟೋ ಫ್ಯಾಷನ್ ಶೋಗಳು, ಎಷ್ಟೋ ಫೋಟೋ ಶೂಟ್ಸ್ಗಳು, ಅನೇಕ ಪ್ರತಿಭೆಗಳಿಗೆ, ಹೊಸ ಪ್ರತಿಭೆಗಳಿಗೆ ತಮ್ಮ ಒಂದು ಸಂಸ್ಥೆಯಿಂದ ಅವಕಾಶಗಳನ್ನ ಕೊಡ್ತಾ ಈ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ರು. ಅದೇ ರೀತಿ ಇಂದು ಮಾರ್ಚ್ 6ನೇ ತಾರೀಕು 2024ರಂದು ಅನೇಕ ರಂಗಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಂತಹ ಪ್ರತಿಭೆಗಳಿಗೆ, ಕಲಾವಿದರುಗಳಿಗೆ ತಮ್ಮ ಒಂದು ಸಂಸ್ಥೆಯಿಂದ ಪ್ರಶಸ್ತಿಯನ್ನ ಪುರಸ್ಕಾರ ಮಾಡ್ತಿದೆ. ಅದು ಕೂಡ ACFA ನ್ಯಾಷನಲ್ ಐಕಾನ್ ಗೋಲ್ಡನ್ ಅಚೀವರ್ಸ್ ಅವಾರ್ಡ್ ಅನ್ನ ನೀಡಲಿದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅನೇಕ ಗಣ್ಯ ವ್ಯಕ್ತಿಗಳನ್ನ ವೇದಿಕೆ ಮೇಲೆ ಕರೆಸಿ ಅವರಿಂದ ದೀಪ ಜ್ಯೋತಿಯನ್ನ ಬೆಳಗಿಸಲಾಯಿತು. Just as the light enlightens its surrounding by wisdom and awareness, shine upon. ನಂತರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅನೇಕ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು. Anish Creation is a prominent production company operating the fashion and cinema industry, founded by T.A. Anish. The organization is based in Bangalore. T.A. Short Films. Ladies and gentlemen, give a big round of applause to Miss Manjula for recognizing and securing the Best National Icon of the Year Award 2024. Ladies and gentlemen, as a model. Ladies and gentlemen, congratulate Miss Pushpalata once again, ladies and gentlemen. Modeling industry, she has continued to walk in several ramp shows. Also, has been working as ladies and gentlemen, that's Dr. Vijaya Shankar. ಈ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ನಮ್ಮ ಪ್ರಶಸ್ತಿ ಪುರಸ್ಕೃತರು AN9 ಕನ್ನಡ ಸುದ್ದಿವಾಹಿನಿ ಜೊತೆ ಹೀಗೆ ಮಾತನಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಅನೀಶ್ ಕ್ರಿಯೇಷನ್ಸ್ ನ ಅತ್ಯದ್ಭುತವಾದ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತುಣುಕುಗಳನ್ನು ತೋರಿಸ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರೆ ಅನೀಶ್ ಕ್ರಿಯೇಷನ್ಸ್, ಅನೀಶ್ ರವರು ಯಾವತ್ತೂ ಕೂಡ ಸಾಧಕರನ್ನ ಗುರುತಿಸ್ತಾರೆ, ಹೊಸ ಪ್ರತಿಭೆಗಳಿಗೆ ವೇದಿಕೆಯನ್ನು ಕೊಡ್ತಾರೆ. ಅಂತ ನಿಟ್ಟಿನಲ್ಲಿ ಸೋಷಿಯಲ್ ಇನ್ಫ್ಲೂಯೆನ್ಸರ್, ಗೃಹಿಣಿಯರು, ಹಾಗೆ ಜ್ಯೋತಿಷ್ಯ ಶಾಸ್ತ್ರ, ಹಾಗೆ ಮಕ್ಕಳ ಒಂದು ತಜ್ಞರು, ಹೀಗೆ ಹಲವಾರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ವಿಶೇಷವಾದಂಥ ಪ್ರಶಸ್ತಿ ನೀಡೋದ್ರ ಜೊತೆಗೆ ಅವರ ಒಂದು ಪ್ರತಿಭೆಗೆ ವೇದಿಕೆಯನ್ನು ಕಲ್ಪಿಸಿ ಅಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಗಣ್ಯರು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮೊಂದಿಗೆ ನಮ್ಮ ಆತ್ಮೀಯರು, ಜೊತೆಗೆ ಮಕ್ಕಳ ತಜ್ಞರು, ಉತ್ತಮ ವಾಗ್ಮಿ, ಕನ್ನಡ ಪ್ರೇಮಿ, ಸಮಾಜ ಸೇವಕ, ಇನ್ನು ಈ ಥರ ಹಲವಾರು ಹೇಳ್ತಾ ಹೋದರೆ ಪಟ್ಟಿನಿರುತ್ತೆ. ಅಂತಹ ಒಂದು ಸಹೃದಯರು ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನ ಡಾಕ್ಟರ್ ಅಂತ ಕರೆಯೋದು ಅಥವಾ ಹೃದಯವಂತ ಅಂತ ಕರೆಯೋದು ಗೊತ್ತಿಲ್ಲ. ಸೊ ಅಂಥ ಅದ್ಭುತ ವ್ಯಕ್ತಿನ ಮಾತನಾಡಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರ ಭಾಗವಹಿಕೆ ಹೆಂಗೆ ಅನಿಸ್ತಿದೆ ಅಂತ ಅಭಿಪ್ರಾಯ ಕೇಳಿ ಪಡ್ಕೊಳ್ಳೋಣ. ಈ ದಿನ ಬಹಳ ವಿಶೇಷವಾದ ಕಾರ್ಯಕ್ರಮ ಅಂದರೆ ಅನೀಶ್ ಕ್ರಿಯೇಷನ್ಸ್ ಅವರ ಒಂದು ಕಾರ್ಯಕ್ರಮ ಅಥವಾ ಅತಿ ಅದ್ಭುತವಾದಿ. ಅಂದರೆ ಇಲ್ಲಿ ನಾನೇನು ನೋಡಿದೆ ಅಂದರೆ ಮೊಟ್ಟಮೊದಲಾಗಿ ನೋಡಿದ್ದೇನೆಂದರೆ ಇದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಅಲ್ಲ, ದೇಶದಾದ್ಯಂತ. ಯಾಕೆಂದರೆ ಹಲವಾರು ರಂಗದಲ್ಲಿ ಯಶಸ್ಸನ್ನು ಪಡೆದಂಥ ಹಲವಾರು ವ್ಯಕ್ತಿತ್ವಗಳನ್ನು ಪರಿಚಯ ಮಾಡುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿರೋದು. ಕರ್ನಾಟಕ ಆಗ್ಬೋದು, ತಮಿಳುನಾಡು, ಕೇರಳ, ಆಮೇಲೆ ಮಿಜೋರಾಮಿಂದ, ಮಣಿಪುರಿಂದ ಬಂದಿರ್ತಾರೆ, ಮತ್ತು ಮಧ್ಯಪ್ರದೇಶದಿಂದ. ಈಗ ನಾನು ಕುತ್ಕೊಂಡಿದ್ದಾಗ ಆ್ಯಸ್ ಎ ಗೆಸ್ಟಾಗಿ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. ಆತ್ಮೀಯವಾಗಿ ನನ್ನ ಅವರು ಆಮಂತ್ರಣ ಮಾಡಿದಾಗ ನಾನು ಖಂಡಿತ ಬರ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ ಅಂದರೆ ಏಕತೆಯಲ್ಲಿ ಅನೇಕತೆಯಲ್ಲಿ ಏಕತೆ ಅನ್ನೋ ಒಂದು ಸಾರಾಂಶವನ್ನು ಅನೀಶ್ ಅವರು ಮಾಡ್ತಾ ಇದ್ದಾರೆ. ಫ್ಯಾಷನ್ ಲೋಕದಲ್ಲಿ ಇದನ್ನು ಮಾಡ್ಬೋದು. ಯಾಕೆಂದರೆ ಫ್ಯಾಷನ್ ಅಂದರೆ ಈಗಿನ ಒಂದು ಸಂಸ್ಕೃತಿ, ಈಗಿನ ಒಂದು ಯುವ ಜನಾಂಗಕ್ಕೆ ಮೂಲವಾಗಿ ಫ್ಯಾಷನ್ ಅನ್ನೋದು ಭಾಳಷ್ಟು ಇಷ್ಟಪಡುವಂಥ ಒಂದು ಅಭಿರುಚಿ ಇರ್ತಕ್ಕಂಥ ಒಂದು ವಸ್ತುವಾಗಿದೆ. ಅಂದರೆ ಫ್ಯಾಷನ್ ಅಂದರೆ ಎಲ್ಲರೂ ಫ್ಯಾಷನ್ ಆಗಿರಬೇಕು, ಚೆಂದ ಕಾಣಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡುವಂಥ ಕೆಲಸ. ಅದನ್ನು ಒಂದು ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಾಡುವಂಥ ಕಾರ್ಯಕ್ರಮವನ್ನು ಅನೀಶ್ ಅವರು ಅನೀಶ್ ಕ್ರಿಯೇಷನ್ಸ್ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಒಂದು ನಾನು ಅಭಿನಂದನೆಗಳನ್ನು ಹೇಳ್ತಾ, ಅಭಿನಂದನೆ ಜೊತೆಗೆ ಅವರಿಗೆ ನಾನು ಹೆಚ್ಚಾಗಿ ಈ ಥರ ಕಾರ್ಯಕ್ರಮಗಳನ್ನು ಮಾಡಲಿ,
ಹಲವಾರು ರಂಗದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿದ್ದಾರೆ. ಅಂದರೆ ಫ್ಯಾಷನ್ ಲೋಕದಲ್ಲೂ ಅಲ್ಲೇ ಅದೊಂದೇ ಅಲ್ಲ, ನಮ್ಮ ಇದು ಏನೇನು ಜ್ಯೋತಿಷ್ಯ ಶಾಸ್ತ್ರದಲ್ಲಿರ್ತಕ್ಕಂಥವ್ರು, ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು, ಹಲವಾರು ಕ್ಷೇತ್ರದಲ್ಲಿ ಅಂದರೆ ಎಜುಕೇಷನ್ ಆಗ್ಬೋದು, ನನ್ನನ್ನು ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರನ್ನಾಗಿ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನಾವು ಅತಿ ಹೆಚ್ಚಾಗಿ ಅನೀಶ್ ಅವ್ರಿಗೆ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಹೇಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅರಸ್. ನಾನು ಮೂಲತಃ ಕಲಾವಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಸಿನಿಮಾ, ಸೀರಿಯಲ್, ಶಾರ್ಟ್ ಮೂವಿ, ಹ್ಯಾಡ್ ಶೂಟ್ ಎಲ್ಲ ರೀತಿಲೂ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಪ್ರೊಡ್ಯೂಸರ್ ಅಂತ ಹೇಳ್ಕೊಳ್ಳೋದಕ್ಕೂ ಖುಷಿ ಆಗುತ್ತೆ. ಬಟ್ ಪ್ರೊಡ್ಯೂಸ್ ಮಾಡುವಾಗ ಭಾಳ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಬಟ್ ಕಲಾವಿದೆಯಾಗಿ ತುಂಬ ಥರದ ವಿಭಿನ್ನ ಪಾತ್ರಗಳನ್ನ ಮಾಡ್ತಾ ಬಂದಿದ್ದೀನಿ. ನನಗೆ ಅನಿಸುತ್ತೆ ನಾನು ನಿಜವಾಗ್ಲೂ ಈ ಥರ ಎಲ್ಲ ಮಾಡಬಲ್ಲೆನಾ ಅಂತ. ಇವಾಗ ಮಾಡ್ತಾ ಇರೋದ್ರಿಂದ ಇನ್ನೂ ವಿಚಿತ್ರವಾಗಿ ಡಿಫ್ರೆಂಟ್ ರೋಲ್ಗಳನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಅನೀಶ್ ಕ್ರಿಯೇಷನ್ಸ್ ಅವರು ನಿಮಗೆ ಪ್ರಶಸ್ತಿಯನ್ನು ನೀಡಿದ್ರು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ, ಮತ್ತೆ ಇದು ಜವಾಬ್ದಾರಿ ಹೆಚ್ಚಿಸ್ತಾ ಇದೆಯಾ ಹೇಗೆ? ಖಂಡಿತ ಅನೀಶ್ ಕ್ರಿಯೇಷನ್ಸಿಂದ ನನಗೊಂದು ಅವಾರ್ಡ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಜವಾಬ್ದಾರಿ ಅನ್ನೋದಕ್ಕಿಂತ ಸ್ವಲ್ಪ ಭಯ ಆಗತ್ತೆ. ಯಾಕಂದರೆ ತೊಗೊಳೋದು ದೊಡ್ಡ ವಿಷಯ ಅಲ್ಲ. ತೊಗೊಂಡ್ಮೇಲೆ ಆ ಜವಾಬ್ದಾರಿನ ನಿಭಾಯಿಸಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ. ನಮಗೆ ಎಷ್ಟು ಗುರುತಿಸ್ತಾರೋ ಅದೇ ರೀತಿ ಅವಾರ್ಡ್ಗಳನ್ನ ತೊಗೊಂಡಷ್ಟು ಜವಾಬ್ದಾರಿ ಜಾಸ್ತಿನೇ. ಇನ್ನು ಹೆಚ್ಚು ಅವಕಾಶಗಳು ಸಿಕ್ಕಿದ್ರೆ ಆ ಜವಾಬ್ದಾರಿನ ಒಳ್ಳೆ ಮಟ್ಟದಲ್ಲಿ ನಿಭಾಯಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಅಷ್ಟೇ ಈ ಥರ ಸಾವಿರಾರು ಪ್ರಶಸ್ತಿಗಳು ಸಿಗಲಿ ಅಂತ AN9 ಕನ್ನಡ ಮತ್ತು ಸಮುದಾಯ ಟಿವಿಯಿಂದ ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಿಗುತ್ತೆ ಸರ್. ನಮ್ಮ ಕೆಲಸನ ಗುರುತಿಸಿ ನಮ್ಮನ್ನು ಕರೆದಾಗ ನಮ್ಗೆ ಇನ್ನೂ ಹುಮ್ಮಸ್ ಬರುತ್ತೆ. ಇನ್ನೂ ಏನೋ ಒಳ್ಳೆ ಕೆಲಸ ಮಾಡಬೇಕು, ಇನ್ನೂ ದೊಡ್ಡ ಮಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ನಮಗೆ ಬರುತ್ತೆ. ಬಟ್ ನಾವು ಈ ಅನೀಶ್ ಕ್ರಿಯೇಷನ್ ಆಗಲಿ ಇನ್ನೂ ಸಣ್ಣ ಸಂಘ ಸಂಸ್ಥೆಗಳೆಲ್ಲ ಕರೆದಾಗ ಅದೊಂಥರ ನಮ್ಗೆ ಅವರು ಸನ್ಮಾನಿಸಿದಾಗ ನಮಗೇನೋ ನಮ್ಮ ಮೇಲೆ ಅವ್ರು ಜವಾಬ್ದಾರಿ ವಹಿಸ್ತಾರೆ. ನಾವು ಸೊಸೈಟಿಗೆ ಏನಾದರೂ ಇನ್ನೂ ಮತ್ತಷ್ಟು ಏನಾದರೂ ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಇವರಿಂದ ನಮ್ಗೆ ಸಿಗುತ್ತೆ ಸರ್. ನಿಮ್ಮ ಹೆಸರು, ನೀವು ಯಾವ ರಂಗದಲ್ಲಿದ್ದೀರಿ ಮತ್ತು ಎಲ್ಲಿಂದ ಬರ್ತೀರಿ? ನಾನು ವಿಜಯಶಂಕರ್ ಅಂದ್ಬಿಟ್ಟು ನಾನು ವಿಜಯನಗರದಿಂದ ಬರ್ತಾ ಇದ್ದೀನಿ. ನಾನು ಪ್ರೆಸಿಡೆಂಟ್ ಇನ್ ಲಯನ್ಸ್ ಕ್ಲಬ್ ಆ್ಯಂಡ್ ಸ್ಟೇಟ್ ಪ್ರೆಸಿಡೆಂಟ್ ಇನ್ ವುಮೆನ್ ರೈಟ್ಸ್. ಓಕೆ, ಕರ್ನಾಟಕದ ಕೀರ್ತಿ ಇಡೀ ದೇಶದ ಮಟ್ಟದಲ್ಲಿ ನೀವು ಹಾಡಿಸಬೇಕು ಅಂತ AN9 ಕನ್ನಡ ಮತ್ತು ಸಮುದಾಯ ಟಿವಿಯಿಂದ ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. My name is Uma Devi. I'm from अरुणाचल प्रदेश एंड मैं बहुत ज़्यादा खुश हूँ कि बैंगलोर आके मैं बैंगलोर में रह रही हूँ 10 ईयर्स से और मुझे इस ट्रॉफ़ी की हकदार दिया अनीश क्रिएशन ने और मैं बहुत खुश हूँ. यहाँ बैंगलोर पीपल बहुत ही अच्छे हैं और मुझे बैंगलोर रहना बहुत पसंद है. और अनीश इतना बड़ा मतलब ट्रॉफ़ी वो कर रहे, मतलब इतना अपॉर्चुनिटी दे रहे सबको, तो बहुत अच्छा है आने वाले जनरेशन के लिए. तो हम लोगों के लिए भी बहुत अच्छे हैं और मैं यही कहना चाहती हूँ जो भी आने वाली फील्ड है और कुछ भी है, आप अनीश क्रिएशन इधर आके आप इंट्रोडक्शन कर सकते हो, अपना फ्यूचर आगे बढ़ा सकते हो. थैंक यू सो मच. ನಾನು ಡ್ಯಾಸ್ಲಿಂಗ್ ಮಿಸ್ಸಸ್ ಕರ್ನಾಟಕ ಇದರಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ. ಇವತ್ತು ಅನೀಶ್ ಕ್ರಿಯೇಷನ್ಸ್ ಅವರು ಅವಾರ್ಡ್ ಕೊಟ್ಟಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಸೊ ದಿಸ್ ಇಸ್ ದ ಫಸ್ಟ್, ಅಂದರೆ ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಇದೆ. ನನ್ನ ಹೆಸರು ಡಾಕ್ಟರ್ ಪುಷ್ಪಲತಾ ಅಂತ, ಅಸ್ಟ್ರಾಲಜಿ. ಸರ್ ನಂಗೆ ತುಂಬ ಇಷ್ಟ ಆಯಿತು ಅದು ಚಿಕ್ಕ ವಯಸ್ಸಿಂದ. ಇದು ಅಷ್ಟ್ರಲ್ಲಿ ತುಂಬ ಇಷ್ಟ. ಇದರಿಂದ ನಾನು 10th ಓದಿರೋದು. 10th ಒಂದು ಸಂಸ್ಥೆಯಿಂದ ಓದಿ ಕಲ್ಕತ್ತಾ ಯೂನಿವರ್ಸಿಟಿಲಿ ತೆಗ್ದಿದ್ದು ಡಾಕ್ಟರ್ ಪುಷ್ಪಲತಾ ಅಂತ. ಆಮೇಲೆ ಮಾಡ್ಲಿಂಗ್ ಅಂದರೆ ನನ್ನ ಅಣ್ಣ ತಮಗೆ ತುಂಬ ಇಷ್ಟ. ಮಾಡ್ಲಿಂಗ ಇದೆ ನನ್ನ ತಂಗಿ ಹಿಂಗಿರ್ಬೇಕು ಅಂತ, ಅವ್ರಿಗೋಸ್ಕರ ಮಾಡ್ಲಿಂಗ್ ಅದೇ. ಬಟ್ ನನಗೂ ಇಷ್ಟನೇ. ಅಸ್ಟ್ರಾಲಜಿಯಿಂದ ನಂಗೆ ಪಂಚಪ್ರಾಣ. ಓಕೆ, ಈಗ ಅನೀಶ್ ಕ್ರಿಯೇಷನ್ಸ್ ಅವರು ನಿಮಗೆ ಅಸ್ಟ್ರಾಲಜಿಗೆ ಅವಾರ್ಡ್ ಕೊಟ್ಟಿದ್ದಾರಾ ಅಥವಾ ಫ್ಯಾಷನ್ ಇಂಡಸ್ಟ್ರಿಗೋಸ್ಕರ ಕೊಟ್ಟಿದ್ದಾರಾ? ಸರ್ ನನಗೆ ಎರಡೂ ಕೊಡಲಿ ಅಂತ ಅನಿಸ್ತೇನೆ. ಖಂಡಿತ ಇರಲಿ, ಎಲ್ಲದಕ್ಕೂ ಕೊಡಲಿ. ಅನೀಶ್ ಕ್ರಿಯೇಷನ್ಸ್ ಇಂದ ಅವಾರ್ಡ್ ಪಡ್ಕೊಂಡಿದ್ದೀರಾ. ಹಾಗೆ AN9 ಕನ್ನಡ ಮತ್ತು ಸಮುದಾಯ ಟಿವಿಯಿಂದ ವಿಶ್ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸರ್. ಸರ್ ನನ್ನ ಹೆಸರು ಕುಸುಮಾ ಅಂತ. ನಾನು ಅನೀಶ್ ಸರಲ್ಲಿ ಮಾಡಲ್ ಶೂಟ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನರ್ಸಲ್ಲೂ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಈ ಅವಾರ್ಡು ಅನೀಶ್ ಸರ್ ನನಗೆ ಮಾಡಲ್ ಶೂಟ್ ಆಗಿ ಮತ್ತು ನರ್ಸಾಗಿ ಎರಡಕ್ಕೂ ಅವಾರ್ಡ್ ಕೊಡ್ತಿದ್ದಾರೆ. ಹೌದು ಸರ್. ಮತ್ತು ನನ್ನ ಜೊತೆಗೆ ನನಗೆ ಹಸ್ಬೆಂಡು ತುಂಬ ಸಪೋರ್ಟ್ ಇದೆ, ಫ್ಯಾಮಿಲಿನೂ ಸಪೋರ್ಟ್ ಇದೆ. ನಾನು ಮ್ಯಾರಿಡ್ ಆಗಿದೆ. ಪಾಪು ಕಿಡ್ಸು ಒಂದು ಚಿಕ್ಕದೊಂದು ಪಾಪು ಇದೆ.
ಮನೆಯಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಹೌದಾ? Myself Divya Gauri, I belong to Chennai, so I was getting this award for my acting. So I've been acted in a movie called 100. After that I did a web series, album song, and currently I'm a social media influencer. So this is actually feels so special and close to heart because this is my first award. I've been recognized by the people and I feel so special, and thank you so much Anish Creations for giving this opportunity, and I feel very happy, and congratulations to all other whoever got the awards. ನಮಸ್ಕಾರ ಸರ್. ಮೊದಲನೇದಾರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ಹಾಗೆ ವಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅನೀಶ್ ಕ್ರಿಯೇಷನ್ಸ್ ಜೊತೆ ನಾನು ಅಸೋಸಿಯೇಟ್ ಆಗಿರೋದು, ಹಾಗೆ ಸಮುದಾಯ ಟಿ ವಿ ಜೊತೆ ನಾನು ಅಸೋಸಿಯೇಟ್ ಆಗಿರೋದು ತುಂಬಾ ಖುಷಿ ತಂದಿದೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅನೀಶ್ ಕ್ರಿಯೇಷನ್ಸ್ ಅವರು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದಿದ್ದಾರೆ ಟ್ಯಾಲೆಂಟ್ಸ್ಗೆ. ಹಾಗೆ ಎಷ್ಟೋ ಜನ ಆಸ್ಪೈರಿಂಗ್ ಟ್ಯಾಲೆಂಟ್ಸ್ ಇರ್ತಾರೆ, ಕ್ರಿಯೇಟರ್ಸ್ ಇರ್ತಾರೆ, ಅವರೆಲ್ಲರಿಗೋಸ್ಕರ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕ್ರಿಯೇಟರ್ಸ್ ಇರ್ತಾರೆ, ಎಲ್ಲ ಟ್ಯಾಲೆಂಟ್ಸ್ ಎಲ್ಲರ ಹತ್ರನೂ ಇರುತ್ತೆ ಟ್ಯಾಲೆಂಟ್, ಆದರೆ ಅವ್ರಿಗೆ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ಲ ಅಥವಾ ಅವ್ರಿಗೆ ಅಂತ ಒಂದು ಬೆಳಕು ಸಿಕ್ಕಿರಲ್ಲ. ಆ ಬೆಳಕನ್ನು ತೋರುವಂಥ ಕೆಲಸವನ್ನು ಅನೀಶ್ ಕ್ರಿಯೇಷನ್ಸ್ ಅವ್ರು ಮಾಡ್ತಾ ಇದ್ದಾರೆ. So a big congratulations and more power to Anish Creations. So I was very grateful for coming here, and actually Anish sir gave me a very big opportunity, and actually coming and taking the award over here, I'm very what to tell, I'm very thankful for him, and I just want me to grow more and more, and I wish myself a good luck to go more and more higher. That's it. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಟಿ ಜಿ ಆನಂದ್. ನಾನು ಬೇಸಿಕ್ಲಿ ಈವೆಂಟ್ ಮ್ಯಾನೇಜರ್ ಆ್ಯಂಡ್ ಅನ್ ಆರ್ಗನೈಸರ್ ಆ್ಯಂಡ್ ಅ ವೆಡ್ಡಿಂಗ್ ಪ್ಲ್ಯಾನರ್. ಓಕೆ, ಆಲ್ಮೋಸ್ಟ್ 1300 ಕಾರ್ಯಕ್ರಮಕ್ಕೆ ನಾನು ಆ್ಯಂಕರಿಂಗ್ ಮಾಡಿದ್ದೀನಿ, ಮತ್ತು ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀನಿ. ಓಕೆ, ಸೊ ಇವತ್ತು ನನಗೆ ಇದೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಓಕೆ, ಈ ಅವಾರ್ಡ್ ಈಸ್ ಡನ್ ಬೈ ಅನಿಶ್ ಕ್ರಿಯೇಷನ್ಸ್ ಅವ್ರ ಕಡೆಯಿಂದ. ಸೊ ಈ ಅವಾರ್ಡ್ ಸಿಗೋದು ಏನಿದೆಯಲ್ಲ, ಇದು ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಎ ರೆಕಗ್ನಿಷನ್, ಇಟ್ ಈಸ್ ಆಲ್ಸೋ ಎ ರೆಸ್ಪಾನ್ಸಿಬಿಲಿಟಿ. ಅಂದರೆ ನಾವು ಮಾಡೋ ಕೆಲಸಕ್ಕೆ ಈ ಒಂದು ಶಬಾಷ್ಗಿರಿನ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ, ಇನ್ನೂ ಜಾಸ್ತಿ ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆ ಒಂದು ಫೀಲಿಂಗ್ ನಮಗೆ ಈ ಅವಾರ್ಡ್ಸ್ ಕೊಡುತ್ತೆ. ಸೊ ಅದರಿಂದ ಇದೇ ಥರ ಮುಂದೆ ಹೋಗ್ತಾ ಇರಬೇಕು. Hi, my name is Christina Rochelle. Anish, ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ರು, I'm so happy, and ಇದು ನನ್ನ ಫಸ್ಟ್ ಅವಾರ್ಡ್. It is something big for me, and thank you so much Anish Creation for recognizing me and having me here. Thank you so much. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಪ್ರಶಾಂತ್ ಕುಟ್ಟಿ ಅಂತ. ನಾನು ತುಮಕೂರಿಂದ ಬರ್ತಾ ಇದ್ದೀನಿ. ನಂದು ತುಮಕೂರಲ್ಲಿ PK ಡ್ಯಾನ್ಸ್ ಅಕಾಡೆಮಿ ಅಂತ 2 ಬ್ರ್ಯಾಂಚ್ ಇದೆ, ಅಲ್ಲಿಂದ ಬಂದಿರೋದೆ. ನಮ್ಮ ಟ್ಯಾಲೆಂಟ್ ನೋಡಿ ಅನೀಶ್ ಅವರು ಇಲ್ಲಿ ಕರೆದಿದ್ರು ಅವಾರ್ಡ್ ಕೊಡೋಕ್ಕೆ. ತುಂಬ ಖುಷಿ ಆಗ್ತಿತ್ತು. ನಾನು ಲಕ್ಷ್ಮಿ ಅಂತ, ನಾನಿರೋದು ಬೆಂಗಳೂರಲ್ಲಿ. ಸೊ ಈ ಅವಾರ್ಡ್ ನನಗೆ ಬರ್ತಾ ಇರೋದು MC ಗ್ರೂಪಲ್ಲಿ. ಅಂದರೆ MC ಅಂದರೆ ಮಾಸ್ಟರ್ ಆಫ್ ಸೆರೆಮನೀಸ್, ಇನ್ ಅದರ್ ವೇ ವಿ ಕಾಲ್ ಇಟ್ ಆಸ್ ಆ್ಯಂಕರ್ ಅಂತ, ಅಂದರೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದು. ಎಸ್, ನನ್ನ ಹೆಸರು ಆರ್ಯ ಅಂತ. ನನಗಿವತ್ತು ಈ ಅವಾರ್ಡು ವರ್ಲ್ಡ್ಸ್ ಯಂಗೆಸ್ಟ್ ರುಬಿಕ್ಸ್ ಕ್ಯೂಬ್ ಟ್ಯೂಟರಿಂದ ಬರ್ತಾ ಇರೋದು. 12.5 ಇಯರ್ಸಿಂದನೂ ಇದನ್ನು ಮಾಡ್ತಾನೆ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್. ನನಗೆ ಅನೀಶ್ ಅವರು ಕರೆದುಬಿಟ್ಟು ಈ ಒಂದು ಈವೆಂಟ್ಗೆ ಕರೆದುಬಿಟ್ಟು ಈ ಒಂದು ಅವಾರ್ಡ್ ಫಂಕ್ಷನ್ಗೆ ನಾಮಿನೇಟ್ ಮಾಡಿದ್ದಾರೆ. ಚೆನ್ನೈಲಿಂದ ಒಂದು ಸೆಲೆಬ್ರಿಟಿ ಅವ್ರನ್ನ ಕಾಲ್ ಮಾಡಿಬಿಟ್ಟು ನನಗೆ ನನ್ನ ರೆಫರೆನ್ಸ್ ಕೊಟ್ಟರು. ಹಾಗಾಗಿ ಅನೀಶ್ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಅದ್ಭುತವಾದ ಒಂದು ಈ ಸಂರಂಭ ಮತ್ತು ಅನೀಶ್ ಮಾಡೋಕ್ಕಂತ ಒಂದು ಈ ಸಂರಂಭದ ಬಗ್ಗೆ ನನಗೆ ಆವಾಗ ಇಷ್ಟು ಮಾಹಿತಿ ನನ್ನ ಜ್ಞಾನ ಬಂತು. ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಎಲ್ಲ ಕಡೆಯಿಂದ ಆಲ್ ಓವರ್ ಪ್ಯಾನ್ ಇಂಡಿಯಾ ಈ ಒಂದು ಟ್ಯಾಲೆಂಟ್ಸ್ನ ಅನೀಶ್ ಅವರು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರೆಕಗ್ನೈಸ್ ಮಾಡಿಬಿಟ್ಟು ಅವ್ರನ್ನ ಫೋಸ್ಟರಿಂಗ್ ಮಾಡಿಬಿಟ್ಟು ಮುಂದೆ ತಗೊಬರ್ತಾ ಇದ್ದಾರೆ. ಸಿಕ್ಕಿರೋ ಕಾರಣ ಎಲ್ಲ ನಮ್ಮ ಮಮ್ಮಿಗೆ ರೆಡಿ ಮಾಡಬೇಕು. ಮಮ್ಮಿ ಇಲ್ದಲ್ಲ ನಾನು ಇಲ್ಲ, ಅದಕ್ಕೆ ಎಲ್ಲರೂ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮನ ಚೆನ್ನಾಗಿ ದೇವರೆಲ್ಲ ನೋಡ್ತಾರೆ, ಆದರೆ ಅಮ್ಮನ ಚೆನ್ನಾಗಿ ನೋಡ್ಕೊಂಡೆ ಆಟೋಮೆಟಿಕ್ ಎಲ್ಲ ಬರುತ್ತೆ ಅಂತಾರಲ್ಲ, ಅದೇ ಕಾರಣನೇ ಇದೆ. ನನಗೆ ಒಳ್ಳೆ ಹೆಸರು ಬಂದಿದೆ ಅಂತಲೇ ತಿಳ್ಕೊತೀನಿ. ನಾನು ಇವತ್ತು ಇಲ್ಲಿಗೆ ಬಂದು ನಾನು ಅವಾರ್ಡೆಲ್ಲ ತಗೊಂಡಿದ್ದೀನಿ ಅಂದರೆ ನಾನು ಒಳ್ಳೆ ಹೆಸರು ಮಾಡ್ತಿದ್ದೀನಿ ಅನಿಸುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಪೂರ್ವ ಗೌಡ. ಇವತ್ತು ಅನೀಶ್ ಕ್ರಿಯೇಷನ್ ಅವರು ಒಂದು ಬ್ಯೂಟಿಫುಲ್ ಆಗಿರೋ ಅವಾರ್ಡ್ ಫಂಕ್ಷನ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಇವತ್ತು. ವಿ ಆರ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಎಷ್ಟೊಂದು ಜನ ಇಂಪಾಸಿಬಲ್ ಅಂತ ಹೇಳೋದನ್ನ ಪಾಸಿಬಲ್ ಮಾಡಿ ತೋರಿಸ್ಬೋದು, ನಾವು ಅಚೀವ್ ಮಾಡ್ಬೋದು ಅನ್ನೋದನ್ನ ಈ ಅವಾರ್ಡ್ ಫಂಕ್ಷನಿಂದ ನಾನು ತಿಳ್ಕೊಂಡಿದ್ದೀನಿ. Hi everyone, my name is Sam. I'm professional model and fashion choreographer. Anish Creation team member ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮೆಂಟರ್ ಆಗಿ ಇದ್ದೀನಿ. ಸೊ ಇವತ್ತು ACFA ಅಚೀವರ್ ಗೋಲ್ಡನ್ ಅಚೀವರ್ ಅವಾರ್ಡ್ಸ್ ನ ಪ್ರೆಸೆಂಟ್ ಮಾಡೋರೆ ಅನೀಶ್ ಕ್ರಿಯೇಷನ್ಸ್. ಥ್ಯಾಂಕ್ ಯು.
ರಮ್ಯ ಅಂತ ಸರ್. ಓಕೆ, ಎಲ್ಲಿಂದ ಬಂದಿದ್ದೀರಾ? ನಮ್ಮದು ವಿಲೇಜ್ ಎಚ್ ಡಿ ಕೋಟೆ ತಾಲೂಕು, ಮೈಸೂರು ಜಿಲ್ಲೆ ಸರ್. ಹೌದಾ, ಇವತ್ತು ಅನೀಶ್ ಕ್ರಿಯೇಷನ್ಸ್ ಅಲ್ಲಿ ನಿಮಗೆ ಅವಾರ್ಡ್ ಸಿಕ್ಕಿದೆ. ಹೌದು ಸರ್, ತುಂಬ ಖುಷಿ ಆಗ್ತಿದೆ ಸರ್. ನಮ್ಮನ್ನ ಗುರುಸಿ ಇಲ್ಲಿವರೆಗೆ ತಂದಿದ್ದಾರೆ ಅನೀಶ್ ಸರ್, ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಆರ್ಟಿಸ್ಟ್ ಮತ್ತು ಡ್ರಾಮಾಗಳಾಗಲಿ ಶೂಟಿಂಗ್ಗಳಾಗಲಿ ಹೋಗ್ತಿದ್ವಿ. ಗುರುಸಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫೋನ್ ಮಾಡಿ ನನಗೆ ಇನ್ವೈಟ್ ಮಾಡಿದರು. ತುಂಬ ಖುಷಿ ಆಗ್ತಿದೆ, ಅದಕ್ಕೋಸ್ಕರ ಬೆಂಗಳೂರು ಬಂದಿದ್ದೀವಿ ಸರ್. ಖುಷಿ ಆಗ್ತಿದೆ. ಯಂಗ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಐಕಾನ್ ಅದಕ್ಕೆ ಕೊಟ್ಟಿದ್ದಾರೆ. ಹೌದಾ, ಸೊ ಈಗ ಸ್ಟಡೀಸ್ ಮಧ್ಯದಲ್ಲಿ ನೀನು ರೀಲ್ಸ್ ಮಾಡ್ಬೇಕಾದ್ರೆ ಪೇರೆಂಟ್ಸು ಸ್ಟಾರ್ಟಿಂಗ್ ಸಪೋರ್ಟ್ ಮಾಡಿದ್ರ ಇಲ್ಲ ಬೈದ್ರಾ? ಸಪೋರ್ಟ್ ಮಾಡಿದ್ರಾ? ಓಕೆ, ಇನ್ಮೇಲೆ ನೀನು ಸ್ಟಡೀಸ್ ಜೊತೆಗೆ ರೀಲ್ಸ್ನ ಆ್ಯಕ್ಟಿಂಗ್ನ ಕಂಟಿನ್ಯೂ ಮಾಡ್ಬೇಕಂತಿದ್ಯಾ, ಇಲ್ಲಾಂದ್ರೆ ಜಸ್ಟ್ ಪಾರ್ಟ್ ಟೈಮ್ ಆಗಿ ಇಟ್ಕೋಬೇಕಂತಿದ್ಯಾ? ಕಂಟಿನ್ಯೂ ಮಾಡ್ತೀಯಾ? ಇಷ್ಟನಾ? ಫ್ಯೂಚರ್ ಸ್ಟಾರ್ ಆಗ್ತೀಯಾ? ಹಂಗೆ ಸ್ಟಡೀಸು ಕಂಟಿನ್ಯೂ ಮಾಡಬೇಕು. ಸ್ಕೂಲ್ ಟೀಚರ್ಸ್ ಏನು ಹೇಳ್ತಾರೆ ಇವಾಗೆಲ್ಲ ರೀಲ್ಸ್ ಮಾಡಿ ಫೇಮಸ್ ಆಗ್ತಿದ್ರೆ? ಬೇಡ ಅಂತ ಏನಿಲ್ಲ, ಏನು ಚೆನ್ನಾಗಿ ಮಾಡ್ತೀಯಾ, ಕ್ಯೂಟಾಗಿ ಮಾಡ್ತೀಯಾ ಅಂತ ಕಾಮೆಂಟ್ಸ್ ಕೊಡ್ತಾರೆ. ಹೌದಾ? ನನ್ನ ಹೆಸರು ಲಕ್ಷ್ಮಿ, ನನ್ನ ಎಲ್ಲರೂ ಲಕ್ಕಿ ಅಂತ ಕರೀತಾರೆ. ನಾನು BMS ಕಾಲೇಜಲ್ಲಿ ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ನಾನು ಹುಟ್ಟಿದ್ದು 2006 ಆಗಸ್ಟ್ 14. ನಾನಿರೋದು ಗೌರಿಪಾಳ್ಯದಲ್ಲಿ. ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ನಾನು ಮ್ಯೂಸಿಕಲ್ಲಿ PhD ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಅದ್ಭುತ ಅದ್ಭುತ. ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಸಪೋರ್ಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆಯಾ? ಹೀಗೆ ನಗ್ನಾಗ್ತಾ ಇದೇ ತರ ಉತ್ತರ ಕೊಡ್ತಾ ಇದೆಯಲ್ಲ, ಅದೇ ರೀತಿಯಲ್ಲಿ PhD ಮಾಡಿ ನಮಗೆ ಇಂಟರ್ವ್ಯೂ ಕೊಡ್ಬೇಕು. ಓಕೆನಾ? ಓಕೆ. ನನ್ನ ಹೆಸರು ಮೋನಾ ಗೌಡ. ಓಕೆ, ಏನಕ್ಕೆ ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ ಅನೀಶ್ ಕ್ರಿಯೇಷನ್ಸ್ ಅವರು ನಿಮಗೆ? ಯಾಕಂದ್ರೆ ನಂದು ಟ್ಯಾಲೆಂಟ್ ನೋಡಿ ಅವ್ರು ಅವಾರ್ಡ್ ಕೊಟ್ಟಿದ್ದಾರೆ. ಏನು ಟ್ಯಾಲೆಂಟ್? ನಂದು ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲುಯೆನ್ಸರ್ ಆಗಿದ್ದೀನಿ. ನನಗೆ ಟ್ಯಾಲೆಂಟ್ ಕೊಟ್ಟು ನಂದು ಟ್ಯಾಲೆಂಟ್ ನೋಡಿ ಎಲ್ಲ ಅವಾರ್ಡ್ ಕೊಟ್ಟಿರೋದಕ್ಕೆ ಅನೀಶ್ ಸರ್ಗೆ ತುಂಬ ಥ್ಯಾಂಕ್ಸ್. ನನಗೆ ತುಂಬ ಎಕ್ಸೈಟ್ ಆಗಿತ್ತು ಬೆಳಿಗ್ಗೆಯಿಂದ ಅವಾರ್ಡ್ ಕೊಡೋಕ್ಕೆ ಅನೀಶ್ ಸರಿಂದ. ನಂಗೆ ತುಂಬ ಖುಷಿ ಆಯಿತು. ನನ್ನ ಹೆಸರು ಅನನ್ಯ ಅಂತ, ನಾವು ಹಾಸನಿಂದ ಬಂದಿರೋದು. ಅನನ್ಯ, ನಿಂದು ಭಾಳಷ್ಟು ರೀಲ್ಸ್ ನೋಡಿದ್ದೀವಿ. ಸೊ ನೀನು ಅಲ್ಲಿ ರೀಲ್ಸಲ್ಲಿ ಮಾಡಿದ್ರೆ ತುಂಬ ವೈಲೆಂಟ್ ಆಗಿ ಮಾತಾಡ್ತೀಯಾ, ಇಲ್ಲಿ ಮಾಡಿದ್ರೆ ತುಂಬ ಸಾಫ್ಟ್ ಆಗಿ ಮಾತಾಡ್ತಾ ಇದೆಯಲ್ಲ, ಹೇಗೆ ಅದು? ಹಂಗೆ ಕ್ಯಾಮ್ರಾ ಆಕ್ಷನ್ ಅಂತ ಹೇಳಿದ್ರೆ ಸೈಲೆಂಟ್ ಕಿಲ್ಲರಾ? ಓಕೆ, ಅನೀಶ್ ಕ್ರಿಯೇಷನ್ಸು ಅನೀಶ್ ಅವರು ನಿಮ್ಮನ್ನು ಐಡೆಂಟಿಫೈ ಮಾಡಿ ಇಲ್ಲಿವರೆಗೂ ಕರೆಸಿ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಅನೀಶ್ ಅಣ್ಣಗೆ ಮತ್ತು ಅನೀಶ್ ಕ್ರಿಯೇಷನ್ಸ್ಗೆ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಟ್ಯಾಲೆಂಟ್ನ ಗುರುತಿಸಿ ನನಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಇದು ನನಗೆ 4ನೇ ಅವಾರ್ಡು. ಮತ್ತು ಅನೀಶ್ ಕ್ರಿಯೇಷನ್ಸಿಂದನೇ ನಾನು ಫ್ಯಾಷನ್ ಶೋ ಅಟೆಂಡ್ ಮಾಡಿದ್ದೀನಿ, ಅದರಲ್ಲಿ ಯೂನಿವರ್ಸಲ್ ವಿನ್ನರ್ ಆಗಿದ್ದೀನಿ. ಅದಕ್ಕೆ ಅನೀಶ್ ಅಣ್ಣಗೆ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಇಯರ್ನಿಂದ ಮಾಡಲಿಂಗ್ ಸ್ಟಾರ್ಟ್ ಮಾಡಿದ್ದು. ನಾನು ರೀಸೆಂಟಾಗಿ ಸೂಪರ್ ಮಾಡೆಲ್ ಆಫ್ ಇಂಡಿಯಾ ನ್ಯಾಷನಲ್ ಲೆವೆಲಲ್ಲಿ ಕ್ರೌನ್ ವಿನ್ ಆಗಿದ್ದೀನಿ. ಅದರಿಂದ ಅನೀಶ್ ಅವರು ತುಂಬ ಚೆನ್ನಾಗಿ ಇಂಥ ಟ್ಯಾಲೆಂಟ್ನೆಲ್ಲ ಗುರುತಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಎಲ್ಲರಿಗೂ ಅಂತಲ್ಲ, ನಮಗೂ ತುಂಬ ಎಂಕರೇಜ್ ಮತ್ತು ಸಪೋರ್ಟ್ ಮಾಡಿ ಹಿಂಗೆ ಮಾಡ್ತಿದ್ದಾರೆ. ಎಷ್ಟೊಂದು ಪ್ರತಿಭೆನ ಬೆಳೆಸ್ತಾ ಇದ್ದಾರೆ. ಹಿಂಗೆ ಸಪೋರ್ಟ್ ಮಾಡಲಿ ಅಂತ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಷನ್ ಆ್ಯಂಡ್ ಐ ಆಮ್ ಫ್ರಮ್ ಕನಕಪುರ. ಹೇಳಿ, ಇವತ್ತು ಅವಾರ್ಡ್ ತೊಗೊಂಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಫಸ್ಟ್ ಇದು ನನ್ನ 2ನೇ ಅವಾರ್ಡು ಆ್ಯಂಡ್ ಫಸ್ಟ್ ಅವಾರ್ಡ್ ಬಂದು ಕಲಾ ವೈಭವ ಚನ್ನಪಟ್ಟಣ ಕಡೆ ಅವ್ರ ಕಡೆಯಿಂದ ಬಂದಿದೆ ಆ್ಯಂಡ್ ತುಂಬ ಖುಷಿ. ಸೊ ಇದು 2ನೇ ಅವಾರ್ಡ್ ಬಂದಿರೋದ್ರಿಂದ ಇನ್ನೂ ಖುಷಿ. ಆ್ಯಂಡ್ ನಾನು ಅನೀಶ್ ಕ್ರಿಯೇಷನ್ಸ್ ಅನೀಶ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಗುಡ್ಸಿ ಇಲ್ಲಿ ಕರೆಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಅಂದರೆ ತುಂಬ ಸಂತೋಷ. ಆ್ಯಂಡ್ ಇದು ಯಾರಿಗೂ ಕೂಡ ಸಿಗಲ್ಲ ಇಂಥ ಅವಾರ್ಡ್ಗಳು. ತುಂಬ ಕಷ್ಟಪಡಬೇಕಾಗತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಸಪೋರ್ಟ್ ಮಾಡಿದ್ದು ನಮ್ಮ ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸು ಆ್ಯಂಡ್ ನಮ್ಮ ಆಫೀಸ್ ಕೊಲೀಗ್ಸ್ ಅಂತ ಹೇಳ್ತೀನಿ. ವೆಲ್ ಹಾಯ್, ಮೈ ನೇಮ್ ಇಸ್ ಐಶ್ವರ್ಯ ಆ್ಯಂಡ್ ನಾನು ಕನ್ನಡ ಸಿನಿಮಾದ ಆ್ಯಕ್ಟ್ರೆಸ್, ನ್ಯೂ ಬಡ್ಡಿಂಗ್ ಆ್ಯಕ್ಟ್ರೆಸ್ ಆ್ಯಂಡ್ ಐ ಆಮ್ ಆ್ಯಕ್ಟಿಂಗ್ ಇನ್ ಅ ನ್ಯೂ ಮೂವಿ ಕಾಲ್ಡ್ ಅಸ್ ಸೆಕ್ಟರ್ 7. ದಟ್ಸ್ ಅಬೌಟ್ ಮೀ. ಓಕೆ, ಅನೀಶ್ ಕ್ರಿಯೇಷನ್ಸ್ ಅವರು ನಿಮಗೆ ಇವತ್ತು ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನೀವೇನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ? ಐ ಆಮ್ ಸೊ ಪ್ರೌಡ್ ಆಫ್ ಇಟ್ ಬಿಕಾಸ್ young talents and to bring them front of people is a very big thing, and he doing that and bringing happiness to people like me, I'm really proud of it. ಹಾಯ್ ಬ್ರೋ. ಹಾಯ್ ಸರ್. ನಿಮ್ಮ ಹೆಸರು? ಅಖಿಲ್. ಓಕೆ ಅಖಿಲ್, ನೀವು ಮ್ಯಾಜಿಷಿಯನ್ ಆಗಿ ಇವಾಗ ಮಾಡಿದ್ರಲ್ಲ ಆ್ಯಕ್ಟ್ಸು, ಮನೇಲಿ ಹೇಳ್ಕೊಟ್ಟಿದ್ದ ಅಥವಾ ನೀವೇನಾದ್ರು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕಲ್ತಿದ್ದೀರಾ? ಇನ್ಸ್ಟಿಟ್ಯೂಷನ್ ಹೋದೆ. ಆ ಇನ್ಸ್ಟಿಟ್ಯೂಷನ್ ನೇಮು ಮತ್ತು ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? I was start learning in when I was in age was when I was started to learn, my age was 8 years. 8 years. So from 8 years till now
You wanted to take it as a professional, a magician work, or is just a part of your life? But I like to do it, so I'm. So how is the support from your family? It's good. Okay, today Anish identified your talent and you were honored with that award. So how you are going to thank him? I will thank him like was just proud of him because he supported me like this. So because of him, I can able to achieve more. Okay. So I'm thanking like that. சீரியஸ்லி ஐ ப்ரௌட் ஆஃப் எனக்கு எப்படி சொல்கிறதுக்குன்னு தெரில. இது என்னோடய ஃபர்ஸ்ட் அவார்ட். நான் ரொம்ப ஹாப்பியாக இருக்கேன். என்னால் ஸ்டேஜில் பேச முடியல பிகாஸ் ஐ எம் வெரி நர்வஸ். ஓகே, ஸோ அதனால தான் நான் இங்கே வந்து கொடுக்குறேன். ரொம்ப ஹாப்பியாக இருக்கேன். வெரி குட். எந்த கேட்டகரியில் நீங்கள் அவார்ட் வாங்கினீங்க? நான் ஒரு மூவி பண்ணியிருக்கேன், சைத்ரா மூவி, ஹாரர் மூவி. ஹீரோயின் வந்து யாஷிகா ஆனந்த் அவங்களோட பண்ணியிருக்கேன். அண்ட் 2022 வந்து மிஸ் குமரி ஃபர்ஸ்ட் வந்திருக்கேன். எஸ். அண்ட் என்டர்டெயின்மெண்ட் சிங்கர் அண்ட் டான்ஸர். ஆக்சுவலாக அவர் வந்து அனீஷ் சார் வந்து ஃபஸ்ட் டைம் என்கிட்ட பேசும்போது இப்படி கன்னடாவில் இருந்துட்டு எனக்கு அவார்ட் கொடுக்குறேன்னு சொன்னோன்னே எனக்கு ரொம்ப பெருமையாக இருந்து. அவர் நம்ம ஊர் தான், பட் எனக்கு கொடுக்குறது ரொம்ப ஹாப்பியாக இருக்குது. தேங்க்யூ ஃபார் கிவ் திஸ் ஆப்பர்ச்சுனிட்டி அனீஷ் சார். இந்த மாதிரி ஒரு விருது வச்சு கொடுக்கறதுனால நிறைய பேரோட டேலண்ட் வெளியே தெரியுது. ஸோ அதுக்கு முக்கிய ஒரு பங்கு அனீஷ் அவங்க இந்த இந்த கர்நாடகாவில் இருந்துட்டு தமிழ் எங்களையும் கூப்பிட்டு எங்களுக்கும் ஒரு நல்ல ஒரு பெருமைப்படுத்தியிருக்காங்க. ஸோ அனீஷ் கிரியேஷன் அவங்களுக்கு ரொம்ப 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 தேங்க்ஸ். ನನ್ನ ಹೆಸರು ಅಪ್ಪು. ಅಪ್ಪುನಾ? ನಿನ್ನ ಹೆಸರೇ ಅಪ್ಪುನಾ? ಹ್ಞೂ ಸರ್. ಹೇಗೆ ಅಪ್ಪು ಅಂತ ಮನೇಲಿ ಇಟ್ಟಿದ್ದ ಅಥವಾ ನೀನು ಇಟ್ಕೊಂಡಿದ್ದ? ಮನೇಲಿ ಇಟ್ಟಿದ್ದು ನಮ್ಮ ಪಪ್ಪ ಇಟ್ಟಿದ್ದಾರೆ. ಹೌದಾ? ಏನಕ್ಕೆ ಅಪ್ಪು ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪುನಾ? ಹ್ಞೂ ಸರ್. ಆ ಹೆಸರು ಏನಕ್ಕೆ ಇಟ್ರು ಪಪ್ಪ? ಅವ್ರಿಗೆ ಇಷ್ಟನಾ ಅವ್ರಂದ್ರೆ? ಹ್ಞೂ ಸರ್, ನನಗೂ ಇಷ್ಟ ಸರ್. ತುಂಬ ಅಪ್ಪು ಸರ್ ನನಗೆ ತುಂಬ ಇಷ್ಟ ಸರ್. ಹೌದಾ? ಹ್ಞೂ ಸರ್. ಅಂದ್ರೆ ಅಪ್ಪು ಸರ್ದು ಏನು ಇಷ್ಟ? ಡ್ಯಾನ್ಸ್ ಇಷ್ಟನಾ, ಆಕ್ಟಿಂಗ್ ಇಷ್ಟನಾ? ಡ್ಯಾನ್ಸ್ ಇಷ್ಟ, ಆ್ಯಕ್ಟಿಂಗ್ ಇಷ್ಟ, ಎರಡೂ ಇಷ್ಟ. ಓಕೆ, ಇವತ್ತು ನೀನು ಅವಾರ್ಡ್ ತಗೊಂಡಿದ್ಯಲ್ಲ? ಹ್ಞೂ ಸರ್. ಸೊ ಏನಕ್ಕೆ ಅವಾರ್ಡ್ ಕೊಟ್ಟಿರೋದು ನಿಮಗೆ? ನಾನು ಆ್ಯಕ್ಟಿಂಗ್ ಮಾಡ್ತಿಲ್ಲ, ತುಂಬ ಚೆನ್ನಾಗಿ ಅದನ್ನ ನೋಡಿ ಆ ಸರ್ ಕರೆಸ್ಕೆ ಅವಾರ್ಡ್ ಕೊಟ್ಟರು. ಇದನ್ನು ರಾಯಚೂರು ಡಿಸ್ಟಿಕ್ ಮಸ್ಕಿ ಹತ್ರ ಒಂದು ವೆಂಟಾಪುರ ಚಿಕ್ಕಹಳ್ಳಿ ನರ್ಸಿಂಗ್ ಬಂದಿದ್ದೀನಿ ನಾನು. ಹೌದಾ? ಏನು ಓದ್ತಾ ಇದೀಯಾ? 3ನೇ ಕ್ಲಾಸ್ ಓದ್ತಾ ಇದ್ದೀನಿ ಸರ್. ಹೌದಾ? ಈಗ ಸ್ಕೂಲ್ ಓದ್ತಾ ಇದು ನಿಂಗೆ ತೊಂದರೆ ಆಗಲ್ವಾ? ಆಕ್ಟಿಂಗ್ ಡ್ಯಾನ್ಸ್ ಎಲ್ಲ ತೊಂದರೆ ಇಲ್ಲ ಸರ್, ನಾನು ಎರಡೂ ಮಾಡ್ತೀನಿ ಸರ್. ಎರಡು ಮಾಡ್ತೀಯಾ? ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಏನಂತಾರೆ? ನೀನು ತುಂಬ ಚೆನ್ನಾಗಿ ಮಾಡ್ತೀಯ, ಅದನ್ನ ಓದೋದರನ್ನು ಬಿಡಬೇಡ, ಎರಡೂ ಮಾಡಂತ ಅಂದ್ರೆ ಟೀಚರ್ಸ್. ವಿಸ್ಮಯ. ಓಕೆ, ಇವಾಗ ಹೇಳು, ನಿಮ್ಮ ಮದರ್ ಹೇಳ್ಕೊಟ್ಟಿರ್ತಾರೆ, ಹೇಳು. Hello, all of you. My school name is Hello Kids Genesis. My name is Vismaya. I'm studying in LKG. ನಂಗೆ ಅನೀಶ್ ಸರ್ ನಂಗೆ ಅವಾರ್ಡ್ ಕೊಟ್ಟರು. ಥ್ಯಾಂಕ್ ಯು. I myself Irfan Qureshi, the Indian rapper, multilingual gangster rapper. ಇವತ್ತು ಅನೀಶ್ ಅವರು ಕರೆದ್ರು ಶೋಗೆ. ಸಡನ್ಲಿ ಬೆಳಗ್ಗೆ ನನಗೆ 1 ವೀಕಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತೆ. ಸೊ ನಂಗೆ ಗೊತ್ತಿರಲಿಲ್ಲ, ಕಾಂಟ್ಯಾಕ್ಟ್ ಸಿಗಲಿಲ್ಲ. ಸೊ ತುಂಬಾ ಖುಷಿ ಆಗ್ತಿದೆ. ಶೋಗೆ ಬಂದು ಒಂದು ಅವಾರ್ಡ್ ವಿನ್ ಆಯಿತು. ತುಂಬ ಅವಾರ್ಡ್ಸ್ ಸಿಕ್ಕಿದೆ ನನಗೆ, 5 to 6 ಸಿಕ್ಕಿದೆ. ಸೊ ಇದು ಒಂದು ಸಿಕ್ಕಿದೆ, ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವನ ಥ್ಯಾಂಕ್ ಮೈ ಫ್ಯಾಮಿಲಿ ಆ್ಯಂಡ್ ಥ್ಯಾಂಕ್ಸ್ ಟು ಗಾಡ್ ಆ್ಯಂಡ್ ಥ್ಯಾಂಕ್ಸ್ ಟು ಅನೀಶ್ ಕ್ರಿಯೇಷನ್ಸ್. ಒಂದು ಫ್ಯೂ ಲೈನ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಸೊ ಹಾರ್ಡ್ ವರ್ಕ್ ಮಾಡಲು ನಿಯತ್ತಿಲ್ಲ, ನಿಯತ್ತಾಗಿ ಬಾಳಲು, ತಾಳಲು ಸ್ವಲ್ಪ ತಾಳ್ಮೆ ಇರಬೇಕು. ಚಪ್ಪಲಿ ಎಷ್ಟೇ ಬ್ರ್ಯಾಂಡೆಡ್ ಇರಲಿ, ಚಪ್ಪಲಿ ಜಾಗದಲ್ಲಿ ಇಡಬೇಕು. ನಮ್ಮ ಗುರಿ ಮುಟ್ಟೋ ಚಲನ ಮನಸ್ಸಲ್ಲಿ ಇಡಬೇಕು. ನಾಗರ ಹವಸ ಮೊದಲು ನಾವು ಬಿಡಬೇಕು. ನಮ್ಮನ್ನ ಟಚ್ ಮಾಡೋಕ್ಕೆ ಇನ್ನೊಂದ್ಸತಿ ಉಡಬೇಕು. ಬೆಳಿತೀನಿ ಅಂತ ಗೊತ್ತು, ಸಡೆ ಬಂದು ಕಿತ್ಕೋಬೇಕು. ಥ್ಯಾಂಕ್ ಯು. Myself Mansa Gowda. So first of all, I am a social media influencer and I have experience in aviation field as well. So this is one of the most thing where unique people does this, and I am very thankful for Anish Creations and team. And first of all, I am really grateful and thankful for Anish bro for giving me this wonderful opportunity, and he is identifying lot of small talented people. So ಯಾರು ಐಡೆಂಟಿಫೈ ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ, ಬಟ್ ಇವರು ಐಡೆಂಟಿಫೈ ಮಾಡಿ ಇದನ್ನು ಒಂದು ಇನ್ಸ್ಪಿರೇಷನ್ ಥರ ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಇದೇ ರೀತಿ ಆಪರ್ಚುನಿಟಿ ಸಿಗ್ತಾ ಇರಲಿ ಆ್ಯಂಡ್ ಎಲ್ಲರ ಸಪೋರ್ಟ್ ಕೂಡ ಬೇಕು ಅಂತ ಹೇಳ್ತಾ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಪೂರ್ಣಿಮಾ ಅಂತ. ನನ್ನ ಪ್ರೊಫೆಷನ್ ಬಂದು ನಾನು ಟೀಚರು. ನಮ್ಮಂಥ ಚಿಕ್ಕ ಟ್ಯಾಲೆಂಟಿಗೂ ಇವರು ಹುಡುಕ್ಬಿಟ್ಟು ಈ ಥರ ಅವಾರ್ಡ್ ಕೊಡೋದ್ರಿಂದ ನಮಗೆ ಮುಂದೆ ಏನಾದರೂ ಅಚೀವ್ ಮಾಡೋಕ್ಕೆ ಇದೊಂದು ಬೇಸ್ಮೆಂಟ್ ಥರ ಆಗುತ್ತೆ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ದ ಅನೀಶ್ ಬ್ರದರ್ ಫಾರ್ ದಿಸ್ ಆಪರ್ಚುನಿಟಿ. ಈ ಥರ ನಮಗೆ ಸಪೋರ್ಟ್ ಮಾಡೋದ್ರಿಂದ ನಾವು ತುಂಬ ಬೆಳಿಬೇಕು. ಇಲ್ಲೆಲ್ಲ ದೊಡ್ಡ ಟ್ಯಾಲೆಂಟ್ ಎಲ್ಲ ದೊಡ್ಡ ಅಚೀವ್ ಮಾಡಿರೋರೆಲ್ಲ ಬಂದಿದ್ದಾರೆ. ಅದರಲ್ಲಿ ನಾವು ಒಬ್ಬರು ಚಿಕ್ಕವರು, ಮುಂದೆ ನಾವು ಅವ್ರ ಥರ
ಅವ್ರ ಥರ ಅಚೀವ್ ಮಾಡೋಕ್ಕೆ ನಮಗೊಂದು ಇದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. My name is Babita. I'm a professional model. I'm from Bangalore. So I'm very proud and I'm happy that I'm in the Anish Creations. So he is doing a lot of good activities to the society. So he's supporting all the small talents and bringing them up, and he's recognizing everyone so who are talented. Many people don't know. Many people don't know the talent. Here everyone got the platform to showcase their talent. So I would thanks to Anish for his wonderful work. Hi, I am Naganesh. I am from Bengaluru. I am 13 years old, and first of all I would like to thankful for my mother who support me in everything, and she is my backbone as well as my strength. And I know karate, and I completed the black belt of karate, and I won gold medal from Government of Karnataka, and I am the winner of Salam Bam Sticks. Coming to singing, I completed the Hindustani Shastriya Sangeeta and won 9 trophies and 3 medals in singing, and completed the basics of tabla and piano. Coming to drawing, I am the medalist of 3, and I know to drawing as well as art pencils, and thank you. And for yourself, never let your dreams to live in dreams. I'm Harshita Angli from Gandamattidanadu, Hubballi. I'm 14 and I'm very passionate about modeling. I don't design clothes, I design my dreams. My parents are my strength, they always keep supporting me. And first of all, I would like to thank Anish Creation for this wonderful opportunity. Thank you, and I'm present over here. Good evening, everyone. Life is all about creating ourselves. I, Kanchan Chaudhary, take the opportunity to thank Anish Creations for giving me this opportunity to receive this prestigious award. Thank you so much. ಎಲ್ಲರಿಗೂ ನಮಸ್ಕಾರ. ನನಗಿವತ್ತು ಈ ಪ್ರಶಸ್ತಿ ಪಡೆಯೋದು ತುಂಬ ಖುಷಿ ಆಗ್ತಾಯಿದೆ. ನಮ್ಮಂಥ ಎಷ್ಟೋ ಜನನ ಗುರುತಿಸ್ಬೇಕು ಅನ್ನೋದೇ ನನ್ನ ಆಸೆ. ಈ ಎಷ್ಟೋ ಜನ ಎಲೆಮರೆಕಾಯಿ ನಂಬಿದ್ದಾರೆ, ಹಳ್ಳಿಗಳಲ್ಲಿ ಯಾರನ್ನೂ ಗುರುತಿಸೋಕ್ಕಾಗಲ್ಲ. ಅದರಿಂದ ಅನೀಶ್ ಕ್ರಿಯೇಷನ್ಸ್ ಅವರು ಆದಷ್ಟು ಗುರುತಿಸಿದ್ರೆ ಒಳ್ಳೆಯದು. ಹಾಗೆಯೇ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಖುಷಿ ಆಗ್ತಾಯಿದೆ. ಅನೀಶ್ ಅವರಿಗೆ ಮತ್ತು ಅನೀಶ್ ಕ್ರಿಯೇಷನ್ಸ್ ಅವರಿಗೆ ತುಂಬ ಥ್ಯಾಂಕ್ಸ್. Good evening. I'm Lata, teacher by profession and artist by passion. I'm currently working for an NGO, so I'm passionate about social work as well. Today I will take this opportunity to congratulate all the awardees on this special occasion and heartfelt gratitude to Anish for providing this platform and appreciation for all the talented lot. Thank you so much. Hi, this is Janvi Roda. I'm from Bangalore. I'm a professional model and actress. So I would like to dedicate this award to 3 special persons in my life. My dad, mom, and there is one person. ಅವ್ರ 3 ಜನಕ್ಕೆ ನಾನು ಈ ಅವಾರ್ಡ್ನ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಲೈಫಲ್ಲಿ ಎಲ್ಲರಿಗೂ ಒಂದು ಅಚೀವ್ ಮಾಡೋದು ಡ್ರೀಮ್ ಇರುತ್ತೆ. ಆ ಡ್ರೀಮ್ ನನಗೂ ಇತ್ತು. ಸೊ ಈ ಡ್ರೀಮ್ನ ಅಚೀವ್ ಮಾಡೋಕ್ಕೆ ನನ್ನ ಪೇರೆಂಟ್ಸು ಆ 3 ಜನ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಅನಿಶ್ ಕ್ರಿಯೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ನನ್ನ ಹೆಸರು ರಿತಿಕ್ಷಾ. ಸೊ ಆ್ಯಸ್ ಎ ಮಾಡೆಲ್ ಆಗಿ ನನಗೆ ತುಂಬ ಅವಾರ್ಡ್ಸ್ಗಳು ಸಿಕ್ಕಿದೆ, ಬಟ್ ಆ್ಯಸ್ ಅ ಕ್ಯಾನ್ಸರ್ ಫೈಟರ್ ಆಗಿ ಇದು ಫಸ್ಟ್ ಅವಾರ್ಡ್ ನನಗೆ ಸಿಗ್ತಿರೋದು. ಸೊ ಅನೀಶ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಫಾರ್ ರೆಕಗ್ನೈಸಿಂಗ್ ದಿಸ್ ಕೈಂಡ್ ಆಫ್ ಟ್ಯಾಲೆಂಟ್ಸು ಮತ್ತು ಈ ಥರ ಎಲ್ಲ ಸಿಚುವೇಶನ್ಸ್ನ ಒಟ್ಟಿಗೆ ಕೂಡಿಸಿ ಅವಾರ್ಡ್ಸ್ನ ಕೊಡ್ತಿದ್ದಾರೆ. ವಿ ಶುಡ್ ಥ್ಯಾಂಕ್ ಯು ಅ ಲಾಟ್. ಆ್ಯಂಡ್ ಎಲ್ಲರಿಗಿಂತ ಖುಷಿ ಕೊಟ್ಟಿದ್ದು ನನ್ನ ಹಸ್ಬೆಂಡ್ ರವಿ, ಈ ಗಾಟ್ ದ ಅವಾರ್ಡ್. ಸೊ ದ ಮೆಸೇಜ್ ಏನು ಅಂತಂದರೆ, ಕ್ಯಾನ್ಸರ್ ಆದಮೇಲೆ ಎಷ್ಟೋ ಜನ ಫ್ಯಾಮಿಲೀಸ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಸ್ವಲ್ಪ ದಿನ, ಬಿಕಾಸ್ ಇಟ್ಸ್ ಅ ಲಾಂಗ್ ಜರ್ನಿ. ಇದು 1 ವರ್ಷ 2 ವರ್ಷ ಹೋಗುತ್ತೆ. ಬಟ್ ಏನು ಮಾಡ್ತಾರೆ ಅಂದರೆ ಒಂದು ತಿಂಗಳು 2 ತಿಂಗಳಾದಮೇಲೆ ಬೇಜಾರು ಪಡ್ಕೊಂಡು ಬಿಡ್ತಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೇ. ಬಟ್ ಕೊನೆವರೆಗೂ ಅವ್ರ ಜೊತೆ ಇರಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬಿಕಾಸ್ ಒಂದ್ಸಲ ಪರ್ಸನ್ನ ಕಳ್ಕೊಂಡ್ರೆ ವಿ ವೋಂಟ್ ಗೆಟ್ ದಟ್ ಪರ್ಸನ್ ಬ್ಯಾಕ್. ಸೊ ಅವ್ರಿಗೆ ಅವಾರ್ಡ್ ಸಿಕ್ಕಿದ್ದು ಐ ಆಮ್ ಮೋರ್ ದ್ಯಾನ್ ಹ್ಯಾಪಿ. ಯು ವಾಂಟ್ ಟು ಸೇ ಸಮಥಿಂಗ್? ಕಂಗ್ರ್ಯಾಚುಲೇಷನ್ ಫಾರ್ ಯು ಟು. ಕ್ಯಾನ್ಸರ್ಗೆ ಸಾವೇ ಕೊನೆ ಅಲ್ಲ, ಕ್ಯಾನ್ಸರ್ ಆದರೂ ಗೆಲ್ತಾರೆ ಅನ್ನೋದಕ್ಕೆ ಇವರೇ ಉದಾಹರಣೆ. ಅಷ್ಟೇ ನಾವು
ಕುಟುಂಬದವರು ಅವ್ರ ಜೊತೆ ನಿಂತ್ಕೋಬೇಕು. ವಿಲ್ ಪವರ್ ಇದ್ದರೆ ಏನು ಮಾಡ್ಬೋದು ಅಂತ ಅನ್ನೋದಕ್ಕೆ ಒಂದೇ ನಿಮ್ಮ ಎದುರುಗಡೆ ಸಾಕ್ಷಿ ಇದ್ದಾರೆ. ಸೊ ಯಾರಿಗೆ ಕ್ಯಾನ್ಸರ್ ಆದರೂ ಹೆದರ್ಕೋಬೇಡಿ, ಗಟ್ಟಿಯಾಗಿರಿ, ಜೀವನದಲ್ಲಿ ಖುಷಿಯಾಗಿರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ವಿಜಯನಗರ ಡಿಸ್ಟಿಕ್ಕು ಕೇದಿದ್ದಲ್ಲಿರೋ ಚಿಕ್ಕಹಳ್ಳಿ. ನಾನು ಸಮಾಜ ಸೇವೆ ಮಾಡೋದು ತುಂಬ ಇಷ್ಟ ನನಗೆ. ಇವತ್ತಿನ ಸಮಾಜ ಸೇವೆಗೆ ಸಪೋರ್ಟ್ ಮಾಡ್ತಿರೋದು ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನ್ನ ವೈಫು. ಎಕ್ಸ್ಪೆಷಲಾಗಿ ಇಲ್ಲಿ ಬರ್ಬೇಕಂದ್ರೆ ನಮ್ಮ ಜಾಹ್ನವಿ ಮೇಡಮ್ ಅಂತ ಅವರು, ನಮ್ಮ ಜಾಹ್ನವಿ ಮೇಡಮ್ ಅಂತ ಇವರೇ ನನ್ನ ಸಮಾಜ ಸೇವೆ ಮಾಡಿ ಇವತ್ತು ನೀವು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರೋಗ್ರಾಮಲ್ಲಿ ಇರಬೇಕಂತ ಹೇಳಿ ನಾನು ಖಂಡಿತವಾಗ್ಲೂ ಇಲ್ಲಿ ಬರೆಯಲ್ಸಿದ್ದು ಇವರೇ. ಹಂಗಾಗಿ ನನಗೆ ಅದು ಏನೇ ಇದ್ದರೂ ನಮ್ಮ ಮೇಡಮ್ ಅವ್ರಿಗೆ ಸೇರಬೇಕು, ಅದು ನನಗೆ ತುಂಬ ಖುಷಿ ಆಯಿತು. ಹಂಗಾಗಿ ನನ್ನ ಮುಂದೆ ಸಮಾಜ ಸೇವೆ ಇನ್ನೂ ದೊಡ್ಡದಾಗಿ ಮಾಡ್ಬೇಕಂತ ನನಗೂ ಒಂದು ಇಷ್ಟ. ಅದು ಖಂಡಿತವಾಗಿ ಮಾಡೇ ಮಾಡ್ತೀನಿ. ನನ್ನ ಮೇಡಮ್ ಅವರ ಹೆಸರು ಕೂಡ ದೊಡ್ಡದಾಗಿ ತೊಗೊಂಡು ಹೋಗೇ ಹೋಗ್ತೀನಿ. ಆ್ಯಕ್ಚುಲಿ ನೀವು ಡಿಸರ್ವ್ ಇದ್ದೀರಾ ಸರ್ ಇದಕ್ಕೆಲ್ಲ, ಅದಕ್ಕೆ ನಾವು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಯಿತು. ನೀವು ಡಿಸರ್ವ್. AM9 ಸದಾ ನಿಮ್ಮೊಂದಿಗೆ.